ಕಂಟೆಂಟ್ ವೀಕ್ ಇದ್ದಾಗ್ಲೆ ಪಬ್ಲಿಸಿಟಿ ಪೀಕ್ ಅಲ್ಲಿರುತ್ತೆ. ಬಿಸ್ನೆಸ್ ಡೌನ್ ಆದಾಗ್ಲೆ ಅಡ್ವರ್ಟೈಸ್ ಜೋರಾಗಿರುತ್ತೆ. ಏಯ್, ಸುಮ್ನೆ ಇರೋದಕ್ಕಾಗಲ್ವಾ? ಸೌಂಡ್ ಮಾಡೋದು ಖಾಲಿ ಡಬ್ಬ. ಸುಮ್ನೆ ಹಾಗೆಲ್ಲ ಮಾತಾಡ್ಬಾರ್ದು. ಹೋಗು. ಯಜಮಾನ ಯಜಮಾನ, ನೀನ್ ತಾಳಿ ಕಟ್ಟಿಸ್ಕೊಂಡ್ ಬಂದ್ ಬದುಕೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಆದ್ರೆ ನಾನ್ ಆಲ್ರೆಡಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ತಾಳಿ ಅಂದ್ರೆ 3 ಗಂಟೆ ಹಾಕ್ಸ್ಕೊಳ್ಳೋದು ಅಷ್ಟೇ ಅಲ್ಲ, ಅದಕ್ಕೆ ಆದಂತ ಪ್ರೋಸೆಸ್ ಇರುತ್ತೆ. ಅದ್ರ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಿದೀನಿ. ತಾಳಿ ಬಗ್ಗೆ, ಸಂಬಂಧದ ಬಗ್ಗೆ ತಿಳ್ಕೊಂಡಿರೋದ್ಕೇನೆ ನಾನ್ ಈ ಮನೇಲಿ ಬಂದು ಬದುಕ್ತಿರೋದು. ಈ ಮನೆ ಸೊಸೆಯಾಗೋ ಯೋಗ್ಯತೆ ಇರೋದು ನನಗೆ ಹೊರತು ನಿನಗಲ್ಲ ಕಣೆ. ಏನಂದೆ? ಯೋಗ್ಯತೆ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನಿನ್ನ ಯೋಗ್ಯತೆ ಏನ್ ಗೊತ್ತಾ? ರಾಗು ನಿನಗ್ ಜಸ್ಟ್ ಮಾತ್ ಕೊಟ್ಟಿರೋದು. ಆದ್ರೆ ನನ್ನ ಯೋಗ್ಯತೆ ಏನ್ ಗೊತ್ತಾ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋದು, ಹಿರಿಯರ ಹತ್ರ ಅಕ್ಷತೆ ಹಾಕ್ಸ್ಕೊಂಡು ದೇವ್ರ ಆಶೀರ್ವಾದ ತಗೊಂಡಿರೋದು. ಇದು ನನ್ನ ಯೋಗ್ಯತೆ. ಮತ್ತೇನೋ ಹೇಳ್ದಲ್ಲ, ಈ ಮನೆಯವ್ರ ಮನ್ಸಲ್ಲಿರೋದು ನೀನಾ? ಎಲ್ಲೋ ಇಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇರೋ ನೀನು ಈ ಮನೆ ಸೊಸೆಯಾಗಿ ಗಂಡನ್ ಸಪೋರ್ಟ್ ಇಲ್ದೆ, ಮನೆಯವ್ರ ಸಪೋರ್ಟ್ ಇಲ್ದೆ ಒಬ್ಳೆ ಹೋರಾಟ ಮಾಡ್ತಿರೋ ನಾನು. ಬೇಕೋ ಬೇಡವೋ ಮನೆಯವ್ರ ಕಷ್ಟ ಸುಖದಲ್ಲಿ ನಾನ್ ಭಾಗಿಯಾಗಿದ್ದೀನಿ. ಕೆಲವೊಂದು ವಿಷಯದಲ್ಲಿ ಈ ಮನೆಯವ್ರು ನನ್ನ ಒಪ್ಕೊಳ್ದೆ ಇರ್ಬೋದು, ಆದ್ರೆ ಇನ್ ಕೆಲವು ವಿಷಯದಲ್ಲಿ ಎಲ್ಲರೂ ನನ್ನ ಮೆಚ್ಕೊಂಡಿದ್ದಾರೆ. ಇದು ನಾನು ಈ ಮನೆ ನಿಂತ್ಕೊಂಡು ಸಾಧಿಸಿರೋದು. ನಿನಗೆ ಈ ಮನೇಲಿರೋ ಅವಕಾಶ ಸಿಕ್ಕಿದೆ ಇದೆಯಾ? ಈ ತರ ಅವಕಾಶ ನನಗೂ ಸಿಕ್ಕಿದ್ರೆ ನಾನು ಇದೇನು ಅಂತ ತೋರಿಸ್ತೀನಿ. ಈ ಮನೆಗ್ ಸೊಸೆ ಆಗೋ ಯೋಗ್ಯತೆ ಯಾರ್ಗಿದೆ ಅನ್ನೋ ನಿರ್ಧಾರ ಮಾಡೋದು ನೀನು ನಾನು ಅಲ್ಲ, ಈ ಮನೆಯವರು ಅನ್ನೋದು ನೆನಪಿರ್ಲಿ. ನನಗ್ ಚಾನ್ಸ್ ಸಿಕ್ಕಿದ್ರೆ ನಾನ್ ಪ್ರೂವ್ ಮಾಡ್ತೀನಿ. ಯಾರು ಬೇಡ ಅಂದಿದ್ದು? ನೀನು ಬಂದಿರು, ಆಗ ಗೊತ್ತಾಗತ್ತೆ ಯಾರ ಅರ್ಹತೆ ಯೋಗ್ಯತೆ ಏನು ಅಂತ. ಇದು ಕಣೆ ಮಾತು ಅಂದ್ರೆ. ನಾನ್ ನಾಳೆನೆ ಈ ಮನೆಗ್ ಬರ್ತೀನಿ, 1 ವಾರ ಇರ್ತೀನಿ. 1 ವಾರ ಆದ್ಮೇಲೆ ಈ ಮನೆಯವರ ಡಿಸೈಡ್ ಮಾಡ್ಲಿ ಈ ಮನೆಗ್ ತಕ್ಕ ಸೊಸೆ ಯಾರು ಅಂತ. ಓ, ಧಾರಾಳವಾಗಿ ಆಗ್ಬೋದು. ಸರಿ, ಹಾಗಾದ್ರೆ 1 ವಾರ ಆದ್ಮೇಲೆ ಈ ಮನೇಲಿ ವೋಟಿಂಗ್ ನಡೆಯುತ್ತೆ. ಅದ್ರಲ್ಲಿ ಯಾರು ಜಾಸ್ತಿ ವೋಟ್ ತಗೊಳ್ತಾರೋ ಅವರೇ ಮನೇಲಿ ಉಳ್ಕೊಳ್ಳೋದು. ಸೋತೋರು ಈ ಮನೆ ಬಿಟ್ಟು ಹೋಗ್ಬೇಕು. ಈ ಚಾಲೆಂಜ್ ನೀನ್ ಅಕ್ಸೆಪ್ಟ್ ಮಾಡ್ಕೋತೀಯಾ? ಯಾಕೆ? ಸೋಲ್ತೀನಿ ಅನ್ನೋ ಭಯನಾ? ಭಯ ಅನ್ನೋದು ಗೆಲ್ತೀವ ಅನ್ನೋ ಅನುಮಾನ ಇರೋರ್ಗ್ ಮಾತ್ರ. ಈ ಜಾನ್ಸಿಗೆ ಸೋಲು ಅಂತ ಏನಂತಾನೆ ಗೊತ್ತಿಲ್ಲ. ಹಾಗಿದ್ರೆ ಸೋಲಿನ ರುಚಿ ಹೇಗಿರುತ್ತೆ ಅನ್ನೋದನ್ನ ನಾನ್ ನಿನಗ್ ತೋರಿಸ್ತೀನಿ. ಆ ಸೋಲು ನನಗ್ ತೋರ್ಸ್ತೀಯ ಅಥವಾ ನೀನ್ ಅನ್ಭವಿಸ್ತೀಯ ಅಂತ ಇನ್ 1 ವಾರದಲ್ಲೇ ಡಿಸೈಡ್ ಆಗತ್ತೆ. ಇದಕ್ಕೆ ಮನೆಯವರೆಲ್ಲಾರ್ದು ಒಪ್ಪಿಗೆ ಇದೆಯಾ? ನಮ್ ಎಲ್ರಿಗೂ ಒಪ್ಪಿಗೆ ಇದೆ. ಸರಿ, ನಾನ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಈ ಮನೆಗ್ ಬರ್ತೀನಿ. ನೀನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಈ ಮನೆಯಿಂದ ಹೊರಡಕ್ ರೆಡಿ ಆಗಿರು. ನಾನು ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಟ್ರು ಅವಳಿಗೆ ಇಂಡೈರೆಕ್ಟ್ಲಿ ಸಹಾಯ ಮಾಡ್ತಾ ಇದ್ರು. ಎಲ್ಲೂ ಹೋಗಿ ಸರ್ತಿದ್ದಾಳೆ ಅನಿತಾ. ಜ್ಞಾಪಿಸ್ಕೊಂಡಿದ ತಕ್ಷಣ ಇವಳೇ ಫೋನ್ ಮಾಡ್ತಾಳೆ. 100 ವರ್ಷ ಆಯ್ಸ್ ಬೇರೆ ಈ ಪಾಪಿಗೆ. ಹಲೋ, ಏನ್ ಹೇಳಿದ್ದೆ ನೀನು? ನಾನ್ ತಲೆ ಕೆಳಗ್ ಮಾಡಿ ಉಲ್ಟಾ ನಿಂತ್ರು ನಿಮ್ ಜಾನ್ಸಿನ ರಾಘವೇಂದ್ರನಿಂದ ದೂರ ಮಾಡಕ್ ಆಗಲ್ಲ ಅಂತ ಅಲ್ವಾ? ಈಗ್ಲೂ ನಾನು ಅದೇ ಮಾತು ಹೇಳ್ತೀನಿ ಕಣೆ, ಅದೆಲ್ಲ ನಿನ್ ಭ್ರಮೆ ಅಷ್ಟೇ. ಹಾಗಂತ ಭ್ರಮೇಲಿರೋದ್ ನೀನು. ಈ ಅನಿತಾ ಒಂದ್ಸಲಿ ಮನ್ಸ್ ಮಾಡಿದ್ರೆ ಸಾಕು, ನಾನ್ ಅನ್ಕೊಂಡಿದ್ನ ಮಾಡೇ ಮಾಡ್ತೀನಿ. ನಿನ್ನಿಂದ ಏನೇ ಮಾಡಕ್ಕಾಗತ್ತೆ? ಇವತ್ತು ಆಲ್ರೆಡಿ ನಮ್ ಜಾನ್ಸಿ ಸಂಸಾರ ಅವ್ರ ಗಂಡನ್ ಜೊತೆ ಶುರು ಆಗ್ತಾ ಇದೆ. ಇವತ್ ಏನಾಗ್ಬೇಕಾಗಿತ್ತೋ ಅದನ್ನ ತಡೆದು ನಿಲ್ಸಿದೀನಿ. ಇದು ಈ ಅನಿತಾಗಿರೋ ಕೆಪಾಸಿಟಿ. ಏನ್ ಹೇಳ್ತಿದ್ಯಾ ಅನಿತಾ? ಹಾಗಾದ್ರೆ ಇವತ್ ನಡಿಬೇಕಾಗಿದ್ ಶಾಸ್ತ್ರ ನಡೆದಿಲ್ಲ. ನಡೆಯೋಕ್ ನಾನು ಅವಕಾಶನೂ ಕೊಟ್ಟಿಲ್ಲ. ಯಾಕೆಂದ್ರೆ ರಾಘವೇಂದ್ರ ಅವರು ಯಾವತ್ತಿದ್ರು ನನ್ನವರು. ಯಾವ್ದೇ ಕಾರಣಕ್ಕೂ ಆ ಜಾನ್ಸಿ ಪಾಲಾಗಕ್ ಬಿಡಲ್ಲ. ಯಾಕೆ ಇಷ್ಟೊತ್ತು ತುಂಬಾ ದೌಲತ್ತಿಂದ ಮಾತಾಡ್ತಾ ಇದ್ದೆ, ಅದೆಲ್ಲ ಒಂದೇ ಕ್ಷಣದಲ್ಲಿ ಇಳ್ದೋಯ್ತಾ? ಅದ್ ಹಾಗಲ್ಲ ಅನಿತಾ,
ನೀನು ಒಂದ್ ಹೆಣ್ಣಾಗಿ ಸಾಕ್ ನಿಲ್ಲಿಸ್ತ್ಯಾ? ನಾನ್ ನಿನ್ ಕತೆ ಕೇಳೋದಕ್ ಫೋನ್ ಮಾಡಿಲ್ಲ. ನಿನಗಿನ್ 1 ಅವರ್ ಅಲ್ಲಿ ಅವಳ ಮನೆಯಿಂದ ಹೊರಗಾಕ್ತೀನಿ, ವೆಲ್ಕಮ್ ಮಾಡಕ್ ರೆಡಿ ಇರು ಅಂತ ಹೇಳಿದ್ನಲ್ಲ. ಸಾರಿ, ಅದ್ 1 ವೀಕ್ ಪೋಸ್ಟ್ಪೋನ್ ಆಗಿದೆ. ಅಲ್ಲಿವರೆಗೂ ವೆಯ್ಟ್ ಮಾಡು ಅಂತ ಹೇಳಕ್ ಫೋನ್ ಮಾಡ್ದೆ. ಅಯ್ಯೋ, ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ಇನ್ನೊಂದ್ ವಾರದಲ್ಲಿ ನಿಮ್ ಜಾನ್ಸಿನ ಆ ಮನೆಯಿಂದ ಹೊರಗಾಕ್ತೀನಿ ಅಂತ ಅರ್ಥ. ಇಷ್ಟು ದಿನ ನಾನು ಎಲ್ಲೋ ಇದ್ಕೊಂಡು ಆಟ ಆಡ್ತಾ ಇದ್ದೆ. ಇನ್ಮೇಲೆ ಅಲ್ಲೇ ಇದ್ದು ನಾನ್ ಯಾರು ಅನ್ನೋದನ್ನ ತೋರಿಸ್ತೀನಿ. ನನಗೂ ಅವಳಿಗೂ ಒಂದ್ ಚಾಲೆಂಜ್ ಆಗಿದೆ. ಆ ಚಾಲೆಂಜ್ ಅಲ್ಲಿ ಗೆದ್ದು ಅವಳನ್ನ ಮನೆಯಿಂದ ಹೊರಗಾಕ್ತೀನಿ. ಮನೆ ತುಂಬಿಸ್ಕೊಳಕ್ಕೆ ರೆಡಿ ಆಗಿರೋ. ಅಯ್ಯಯ್ಯೋ, ಹಾಗೆಲ್ಲ ಮಾಡ್ಬೇಡ ಅನಿತಾ, ಅದನ್ನ ನಮ್ ಜಾನ್ಸಿ ಸಹಿಸ್ಕೊಳಲ್ಲ. ಇದನ್ನೆಲ್ಲ ನನ್ನ ಹತ್ರ ಚಾಲೆಂಜ್ ಮಾಡೋದಕ್ಕೂ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಇನ್ಮೇಲ್ ಗೊತ್ತಾಗುತ್ತೆ ಈ ಅನಿತಾ ಯಾರು ಅಂತ. ಅನಿತಾ, ಅನಿತಾ ಏನಾಯ್ತು ಮಾಮ್? ಇವತ್ ನಡಿಬೇಕಾಗಿರೋ ಜಾನ್ಸಿ ಫಸ್ಟ್ ನೈಟ್ ಕ್ಯಾನ್ಸಲ್ ಆಗಿದೆ. ಇನ್ನು ಒಂದೇ ಒಂದು ವಾರದಲ್ಲಿ ಜಾನ್ಸಿ ಮದುವೆ ಅನ್ನೋ ಬಂದ ಛಿದ್ರ ಆಗಿ ಮನೆಗ್ ವಾಪಸ್ ಬರ್ತಾಳೆ. ನಾಗಾರ್ಜುನ್, ಇವಾಗ ಸ್ವೀಟ್ ತಿನ್ನು ನಾಗಾರ್ಜುನ್, ತುಂಬಾ ಸಿಹಿಯಾಗಿರುತ್ತೆ. ತಿನ್ನು. ಏನ್ ಪಲ್ಲವಿ ಇದೆಲ್ಲ? ಏನನಿತಾ ಹೀಗ್ ಕೇಳ್ತಿದ್ಯಾ? ನೀನ್ ನಿಜವಾಗ್ಲೂ ಈ ಮನೆ ಸೊಸೆ ಆಗೋಳು, ನಮ್ಗೆಲ್ರ ಮನ್ಸಲ್ಲೂ ಇರೋಳು, ನಮ್ಮ ಅಣ್ಣನ್ ಕೈಲಿ ತಾಳಿ ಕಟ್ಟಿಸ್ಕೊಬೇಕಾಗಿರೋಳು ಅಂತೋಳು. ಮದ್ವೆಗೂ ಮೊದ್ಲು 1 ವಾರ ಇರೋದಕ್ಕೆ, ಅದು ಚಾಲೆಂಜ್ ಅಲ್ಲಿ ಗೆದ್ದು ನೀನ್ ಯಾರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ ನಮ್ ಮನೆಗ್ ಬಂದಿದ್ಯಾ ಅಂದ್ಮೇಲೆ ಇಷ್ಟ್ ಮಾತ್ರ ಗ್ರ್ಯಾಂಡ್ ಎಂಟ್ರಿ ಇಲ್ಲ ಅಂದ್ರೆ ಹೇಗ್ ಹೇಳು? ತನಗ್ ತಾನೇ ವೆಲ್ಕಮ್ ಮಾಡ್ಕೊಂಡು ತನಗ್ ತಾನೇ ಮನೆ ತುಂಬಿಸ್ಕೊಂಡ್ ನಮ್ ಮನೆಗ್ ಬರೋಕೆ ನೀನೇನ್ ಬೇರೆಯವ್ರ ತರ ದಾರಿಲ್ ಹೋಗೋಳ? ನೀನ್ ಈ ಮನೆ ಮೆಚ್ಚಿದ ಸೊಸೆ, ನಿನ್ನ ಈ ರೀತಿ ವೆಲ್ಕಮ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗ್ ಹೇಳು? ಥ್ಯಾಂಕ್ ಯು ಪಲ್ಲವಿ. ಇದ್ರಿಂದ ಕೆಲವ್ರಿಗೆ ಅವ್ರ ಯೋಗ್ಯತೆ ಏನು ಅನ್ನೋದು ಅರ್ಥ ಆಗಿರ್ಬೇಕು. ಕಂಟೆಂಟ್ ವೀಕ್ ಇದ್ದಾಗ್ಲೆ ಪಬ್ಲಿಸಿಟಿ ಪೀಕ್ ಅಲ್ಲಿರುತ್ತೆ. ಬಿಸ್ನೆಸ್ ಡೌನ್ ಆದಾಗ್ಲೆ ಅಡ್ವರ್ಟೈಸ್ ಜೋರಾಗಿರುತ್ತೆ. ಏಯ್, ಸುಮ್ನೆ ಇರೋದಕ್ಕಾಗಲ್ವಾ? ಸೌಂಡ್ ಮಾಡೋದು ಖಾಲಿ ಡಬ್ಬ. ಸುಮ್ನೆ ಹಾಗೆಲ್ಲ ಮಾತಾಡ್ಬಾರ್ದು, ಹೋಗು. ಅಯ್ಯೋ, ಇನ್ ಯಾರು ಇಲ್ವಲ್ಲ? ಆದ್ರೂ ಈ ಕಡೆಯಿಂದನೇ ಸೌಂಡ್ ಬಂತು. ಓ, ಪಕ್ಕದ್ರೊಳಲ್ಲಿ ಬೇಕು ಅನ್ಸುತ್ತೆ ಅಲ್ವಾ ಸಂಗೀತ? ಬಿಡಮ್ಮ, ತನಗಿಂತ ವೆಲ್ಕಮ್ ಸಿಗ್ಲಿಲ್ವಲ್ಲ ಅಂತ ಹೊಟ್ಟೆ ಉರಿಯಲ್ಲಿ ಈ ತರ ಎಲ್ಲ ಮಾತು ಹೊರಗಡೆ ಬರುತ್ತೆ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊ. ಮನ ಮೆಚ್ಚಿದ ಅಚ್ಚುಮೆಚ್ಚಿನ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಬಾಲ್ಗಾಲಿಟ್ಟು ಒಳಗಡೆ ಬಾಮ್ಮ. ದೊಡಪ್ಪ, ಆಗ್ಲೇ ಏನೋ ಕೇಳಿದ್ರಲ್ಲ ಸ್ಟೆಪ್ ಹಾಕ್ಲಾ ಅಂತ, ಇವಾಗ ಹಾಕಿ ದೊಡಪ್ಪ. ಊರ್ಕೊಳ್ಳೋರು ಹಾಗಂತೀಯಾ? ಲಲಿತಾ ಬಾ, ಆಗೋಣ 2 ಡೇಟ್. ಏನಕ್ಕೆ ಇದು ಇಡೀ ಪರವಾಗಿ ನಿಂತಿದೆ? ಸಂಗೀತ, ಇವತ್ ಯಾರ್ ಜೊತೆ ನಿಂತಿದ್ದಾರೆ ಅನ್ನೋದು ಟೆಂಪ್ರವರಿ, ನಾಳೆ ಯಾರ್ ಜೊತೆ ನಿಲ್ತಾರೆ ಅನ್ನೋದು ನಿಜವಾದ ನಿಷ್ಠೆ, ಪ್ರೀತಿ.
ನೋಡ್ ಸಂಗೀತ, ಇವತ್ತಿನ ನೆಡ್ಲು ಬದಲಾಗ್ಬೋದು, ಆದ್ರೆ ನಾಳೆ ನನ್ನ ನೆರವಿಗೆ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಮ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ನೀವ್ ಹೇಳ್ದಾಗೆ ಆಗುತ್ತೆ ಅಂತ ಅನ್ನಿಸ್ತಿದೆ, ಆದ್ರೆ ಇವ್ರುಗಳ ಬಿಹೇವಿಯರ್ ನೋಡ್ತಿದ್ರೆ ಏನಾಗುತ್ತೋ ಅನ್ನೋ ಭಯ ಕಾಡ್ತಿದೆ. ಒಟ್ನಲ್ಲಿ ಒಂದ್ ವಾರ ಆದ್ಮೇಲೆ ಏನಾಗುತ್ತೆ ಅನ್ನೋ ಟೆನ್ಷನ್ ನಿಮಿಷಕ್ಕೂ ಕಾಡ್ತಿದೆ. ಅದಕ್ಕೆ ಡೋಂಟ್ ವರಿ ಸಂಗೀತ, ಬಿ ಹ್ಯಾಪಿ. ಇನ್ 1 ವಾರ ವೆಯ್ಟ್ ಮಾಡಿ ನೋಡು, ಏನಾಗುತ್ತೆ ಅಂತ ನಿನಗೆ ಗೊತ್ತಾಗತ್ತೆ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಕೀಪ್ ಇನ್ ಟಚ್. ನಾಗಾರ್ಜುನ್, ನೀನೇನು ಹೇಳ್ತಾ ಇದ್ದೆ? ಅನಿತಾ ಕೈಯಲ್ಲಿ ಯಾವ ಕೆಲ್ಸನೂ ಆಗಲ್ಲ, ಅವಳು ಬರೀ ಬಾಯಲ್ಲಿ ಮಾತಾಡ್ತಾಳಷ್ಟೇ. ನಮ್ಮ ಜಾನ್ಸಿನೇ ಗೆಲ್ಲೋದು. ಅವಳ ಗ್ರಹಗತಿಗಳು ತುಂಬಾ ಚೆನ್ನಾಗಿದೆ, ಅವಳಿಗೆ ಯಾವ್ದೋ ದೇವ್ರ ಅನುಗ್ರಹ ಇದೆ. ಆಮೇಲೆ ಏನಂದಿದ್ದೆ? ಯಾವುದೇ ಕಾರಣಕ್ಕೂ ಜಾನ್ಸಿ ರಾಘವೇಂದ್ರ ಮನೆ ಬಿಟ್ಟು ಬರೋದೇ ಇಲ್ಲ, ನಾನು ಭ್ರಮೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ ನಾಗಾರ್ಜುನ್? ಈ ಸಲನು ಹೀಗೆ ಅಲ್ವಾ ತುಳಸಿ? ನೀನು ಅಂದ್ಕೊಂಡಿದ್ರೆ ಇನ್ನೇನು ಸಾಧಿಸ್ಬಿಟ್ಟೆ ಅನ್ನೋಷ್ಟರಲ್ಲಿ ಸ್ಟೋರಿಲಿ ಟ್ವಿಸ್ಟ್ ಅಂಡ್ ಟರ್ನ್ ಬರ್ತಾ ಇದ್ದಿದ್ದು. ನೋಡ್ ತುಳಸಿ, ಸೋಕೆ ಅಂತ ಒಬ್ಬ ಇದ್ರೆ ಕಾಯೋಕೆ ಅಂತ ಇನ್ನೊಬ್ಬ ಇದ್ದೇ ಇರ್ತಾನೆ. ಅದು ನಿನ್ನ ಆಶಾ ಭಾವನೆ ಅಷ್ಟೇ ನಾಗಾರ್ಜುನ್. ಇದನ್ನೆಲ್ಲ ಅನಿತಾ ಇದ್ದೇ ಇದ್ದಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅಂಡ್ ಯು ನೋ ವಾಟ್, ನಾನೇ ಈ ಮನೆ ಸೊಸೆ ಅಂತ ಆಲ್ರೆಡಿ ಅನಿತಾ ರಾಘವೇಂದ್ರನ್ ಮನೆಗೆ ಎಂಟ್ರಿ ಕೊಟ್ಟು ಆಯ್ತು. ಎಂಟ್ರಿ ಕೊಟ್ರೆ ಏನು ತುಳಸಿ? ಸವಾಲ್ ಅಂತ ನಿಂತ್ರೆ ಜಾನ್ಸಿನೂ ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ನಿನಗೆ ಗೊತ್ತಲ್ಲ. ಇರ್ಬೋದು, ಜಾನ್ಸಿ ಬಾಂಬ್ ಆದ್ರೆ ಅನಿತಾ ಆಟಮ್ ಬಾಂಬ್. ಹಂಗ್ ಕಂಪೇರ್ ಮಾಡಿ ನೋಡಿದ್ರೆ ಜಾನ್ಸಿಗಿಂತ ಅನಿತಾ ಗಟ್ಟಿಗಿತ್ತಿ ಅನ್ನೋದು ಮರಿಬೇಡ. ಯಾರು ಗಟ್ಟಿಗೀತಿ ಯಾರಲ್ಲ ಅಂತ ತೀರ್ಮಾನ ಆಗ್ಬೇಕಾಗಿರೋದು ರಣರಂಗದಲ್ಲಿ ತಾನೆ. ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಹಂಗ್ ನೋಡಕ್ ಹೋದ್ರೆ ಅನಿತಾ ಇವಾಗ ಆಲ್ರೆಡಿ ವಿನ್ ಆಗಿದ್ದಾಳೆ. ಅದನ್ನ ಅಫಿಷಿಯಲಿ ಅನೌನ್ಸ್ ಮಾಡಕ್ಕೆ 1 ವಾರ ಬೇಕು. ಇಡೀ ಮನೆ ಅನಿತಾ ಪರವಾಗಿದೆ ಅನ್ನೋದನ್ನ ಮರಿಬೇಡ. ತುಳಸಿ, ಸುಮ್ಮನೆ ಕೇಳ್ತೇನೆ, ಆ ಅನಿತಾ ವಿಷಯದಲ್ಲಿ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ? ಕುರುಕ್ಷೇತ್ರ ಯುದ್ಧದಲ್ಲೂ ಅಷ್ಟೇ ಕೌರವ ಸೇನೆ ತುಂಬಾ ಬಲಿಷ್ಠವಾಗಿತ್ತು, ಆದ್ರೆ ಗೆದ್ದಿದ್ದು ಪಾಂಡವರು. ತುಳಸಿ, ಒಬ್ಬ ಗುಂಪಾಗಿ ಬದಲಾಗಿರೋ, ಗುಂಪು ಒಬ್ಬನಾಗಿ ಬದಲಾಗಿರೋ ಎಷ್ಟೋ ಉದಾಹರಣೆಗಳು ಇತಿಹಾಸದಲ್ಲೇ ಇದೆ ಅನ್ನೋದನ್ನ ಮರಿಬೇಡ. ನೀನ್ ಇದೇ ಭ್ರಮೆಲಿರು. ಅಲ್ಲಿ ರಾಘವೇಂದ್ರ ಮನೆಯವರು ಅನಿತಾನ ಮನೆಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ ಆಯ್ತು. ಇನ್ ಒಂದೇ 1 ವಾರ ಜಾನ್ಸಿ ಆ ಮನೆಯಿಂದ ಈ ಮನೆಗೆ ಬರ್ತಾಳೆ. ಇಲ್ಲಿ ನಾನು ಅಷ್ಟೇ ಗ್ರ್ಯಾಂಡ್ ಆಗಿ ಮನೆಗೆ ಜಾನ್ಸಿನ ವೆಲ್ಕಮ್ ಮಾಡೋಲ್ಲಿದ್ದೀನಿ. ನೋಡೋಣ ತುಳಸಿ, 1 ವಾರ ಆದ್ಮೇಲೆ ಆ ಮನೆಯಿಂದ ಎಕ್ಸಿಟ್ ಆಗೋದು ಜಾನ್ಸಿನ ಅನಿತಾನ ಅಂತ. ಓಕೆ ಡನ್, ಲೆಟ್ಸ್ ವೇಟ್ ಅಂಡ್ ವಾಚ್.